ನಾಗರಿಕರು ಒಂದು ನಿಮಿಷ ಕೇಳಿಲಿ. ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನೋ ಅವರ ಆಸೆ ತಿಳಿದ್ರು, ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು. ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಅವರು ಅಷ್ಟೇ. ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗ್ಬೇಡಿ. ಆಗ್ಲೇ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ. ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ. ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ. ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ, ಐ ವಿಲ್ ನಾಟ್ ಕೋಆಪರೇಟ್ ವಿತ್ ಯು ಇನ್ ಫ್ಯೂಚರ್. ನೀವೇನಾರು ಆ ತರ ಸುಳ್ಳು ನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ, ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ, ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ, ನಿಮ್ನ ಕರೆಯಕ್ ಹೋಗಲ್ಲ. ನಿಮ್ ಕರೀದೆ ನಾನು ರಾಜಕಾರಣ ಮಾಡಕ್ಕೂ ಗೊತ್ತಿದೆ ನನಗೆ. ಯಾರದನ್ನಾಗ್ಲೇ ನೀವು ಪೋಸ್ಟ್ ಮಾಡ್ತಾ ಇದೀರಿ, ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದೀನಿ ನಾನು? ಯು ಶುಡ್ ನಾಟ್ ಹೇಳಿದ್ರೆ ಎಲ್ಲ ನಾನು ಇವರೇನೋ ಮಾತಾಡ ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ಮನೆ ಈಗ ಚರ್ಚೆ ಮಾಡ್ತಾ ಇಲ್ಲ. ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ. ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಬರ್ತೀವಿ. ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ಪಾರ್ಕ್ಗೂ ನಿಮ್ನ ಕರ್ಕೊಂಡು ಹೋಗಲ್ಲ. ನಾನು ಐ ನಾಟ್ ಅಲೋ ಎನಿವನ್. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಯಾವ ಹತ್ರ ಬರ್ತಾ ಇದೆ ಅಂತಾನೂ ನಾನು ಹೇಳಿಲ್ಲ, ಹೇಳ್ಬೇಕಾದ ಅವಶ್ಯಕತೆನಿಲ್ಲ. ಐ ನೋ ವಾಟ್ ಈಸ್ ಮೈ ಡೆಸ್ಟಿನಿ. ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ನನಗೆ ನನ್ನ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು, ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು. ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ. ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವೆಲ್ಲ ಮೀಡಿಯಾ. ಐ ಆಮ್ ಟೆಲಿಂಗ್ ಯು, ಸುಮ್ಮನೆ ಸುಳ್ಳೆಲ್ಲ ಇಲ್ಲಿದ್ದೆಲ್ಲ ಕ್ರಿಯೇಟ್ ಮಾಡಕ್ ಹೋಗಿದ್ದೀನಿ. ಹಾಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆನೆ ಇದನ್ನ ದೊಡ್ಡ ನ್ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀರಿ. ಆಗ್ಲೇ ಹತ್ರ ಬರ್ತಾ ಇದೆ ಅಂತ ಎಲ್ಲಿ ಹೇಳಿದೀನಿ ನಾನು? ಹೇಳಿದ್ದೀನಿಲ್ರಿ? ಯಾರು ಮಾತು ಹಾಕಿದ್ರೆ ನಾನು ನಿಮ್ಮ ಮೇಲೆ ವಾಪಸ್ ಇದ್ದನ್ನು ನಾನು ಐ ವಿಲ್ ಹ್ಯಾವ್ ಟು ಫೈಲ್ ಎ ಡಿಫಾಮೇಷನ್ ಕೇಸ್ ಅನ್ನು ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಫ್ ಎನಿ ಚಾನೆಲ್ಸ್ ಟ್ರೈ ಟು ಮಿಸ್ಗೈಡ್, ನನಗೆ ನಂದೇ ಆದಂತ ಸಮಯ ಪ್ರಜ್ಞೆ ಇದೆ ನನಗೆ. ಇದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಂಬರ್ 1. ನಂಬರ್ 2, ಈಗ ಮೇಜರ್ ಡಿಸಿಷನ್ ನಾನು ಇವತ್ತು ಸುಮಾರು